ಬಾನಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆಲೆಸಿದಂತೆ ಬಾಳಲೇನು ಆಗದು ದುರಾಸೆ ಏತಕೆ ನಿರಾಸೆ ಏತಕೆ ಅದೇನೆ ಬಂದರೂ ಅವನ ಕಾಣಿಕೆ. ಅಣ್ಣ, ಈ ಹಾಸ್ಟೆಲಲ್ಲಿ ಹೋದ ವರ್ಷ ಏನೋ ಬಾಡಿ ಬಿದ್ದಿತ್ತಂತಲ್ಲ, ಹೌದಾ? ಹ್ಞೂ ಮನೆ ಒಂದು 3 ಜನದಿಂದ ಹಿಂಗಾಯ್ತು. ಅಣ್ಣ, ನಿಜವಾಗ್ಲೂ 3 ಜನದಿಂದ ಹೋದ ವರ್ಷ ಹಿಂಗಾಯ್ತಾ? ಲೋ ಮುಲಿ ಮನಿ, ಈ ಊರಾಗ ಹಾಸ್ಟೆಲ್ ಐತೋ ಮರಯ್ಯ. ಅವನು ಈ ಊರಾಗ ಹಾಸ್ಟೆಲ್ ಹುಡ್ಕೋದು ಭಾರಿ ವಜ್ಜಾಗೈತಲ್ಲ. ಯಾರು ಕುಟನಾರು ಕೇಳೋಣ ಅಂದರೆ ಯಾರು ಸಿಗೋಲ್ದಾಗಿರೋ ಯಪ್ಪ. ಬಾಡ್ಲೆ ಎಲ್ಲಾರೋ ಬರಕತ್ತಾರ, ಕೇಳೋಣ. ಬ್ಯಾಗ್ ಇಲ್ಲಲೇ. ಅಣ್ಣಾರ, ಇಲ್ಲಿ ಯಾವುದೋ ವನ ಅಂತ ಹಾಸ್ಟೆಲ್ ಬರ್ತೈತಲ್ರಿ, ಎಲ್ಲೈತ್ರಿ ಅದು? ಪವಿತ್ರವನ? ಹ್ಞೂ ಅದೇ ರೀ. ಹಿಂಗೆ ಸ್ಟ್ರೈಟ್ ಆಗ್ಬಿಟ್ಟು ಲೆಫ್ಟ್ ತಗೊಳ್ಳಿ. ಸರಿ ರೀ ಅಣ್ಣಾರ, ಅದೇ ಅಲ್ಲನ್ರಿ ಪವಿತ್ರವನ ಹಾಸ್ಟೆಲು? ಬ್ರೋ, ನಾನು ಅದೇ ಹಾಸ್ಟೆಲಲ್ಲಿ ಇರೋದು. ಆ ಕಾಂಪೌಂಡ್ ಕಾಣ್ತಿದೆಯಲ್ಲ, ಅದೇ ಹಾಸ್ಟೆಲ್ಲು. ಥ್ಯಾಂಕ್ಸ್ ರೀ ಅಣ್ಣಾರ. ತೋರಿಸಿದ್ದೀನಿ, ಖುಷಿಯಾಗಿರಿ. ಒಳ್ಳೆ ಮಾಡಿತು ಕೋಳಕ್ಕೆ ಹೋಗಿತ್ತು, ಒಳ್ಳೆ ಮಾಡಿತು ಕೋಳಕ್ಕೆ ಹೋಗಿತ್ತು. ಕಾಕಾರ, ಈ ಹಾಸ್ಟೆಲಿಗೆ ಸೇರಾಕ್ ಬಂದೇವ್ರಿ. ಆಫೀಸ್ ರೂಮ್ ಮೇಲೆ ಐತ್ರಿ? ಒಳಗಡೆ ಹೋಗಪ್ಪ, ಅಧ್ಯಕ್ಷರು ಇದ್ದಾರೆ. ಅಧ್ಯಕ್ಷರು ಬೇರೆ ಇರ್ತಾರೆ ಅನ್ಲೆ? ಅದು ಬೇರೆ ಐತನ್ಲೇ ಇಲ್ಲೇ. ಇದು ಊಟದಲ್ಲೂ ನೀರಿಗೆಲ್ಲ ಇಲ್ಲೇ ಬರೋದು. ಇಲ್ಲಿ ಮಿನಿ ಥಿಯೇಟರ್ ಸೆಟ್ ಇದೆ. ಓ ಗಂಗು, ಇವರೇ ನೋಡ್ರಪ್ಪ ನಮ್ಮ ಹಾಸ್ಟೆಲ್ ಹಳೆ ಹುಲಿ. ಸರಿ ಗಂಗು, ಬರೋದಾ? ಏನಿನ್ನು ಇದೇ ಕಂಡ್ರೆ ಊಟ ತಿಂಡಿ ಹಾಕೋಣ ಹಾಲು. ನೋಡ್ರಪ್ಪ, ನಾವಿರೋದ ಬ್ಲ್ಯಾಕ್ 1. ನಿಮ್ಮನ್ನು ಕರ್ಕೊ ಹೋಗ್ತಿರೋದು ಬ್ಲ್ಯಾಕ್ 2ಗೆ. ನಿಮ್ಮನ್ನು ಅಲ್ಲಿಗೆ ಹಾಕ್ತಾರೆ, ಬ್ಲ್ಯಾಕ್ 2ಗೆ. ಇದೇ ಕೈ ತೊಳೆ ರೂಮು. ಅವೆಷ್ಟೆಲ್ಲ ಆ ಡ್ರಮ್ಮಿಗೆ ಹಾಕ್ಬೇಕು. ಇದೇ ಬ್ಲ್ಯಾಕ್ 2. ರೂಮ್ಗಳೆಲ್ಲ ಇಲ್ಲೇ ಫ್ರೀ ಇರೋದು. ನಿಮ್ಮನ್ನೆಲ್ಲ ಇಲ್ಲಿಗೆ ಹಾಕ್ತೀನಿ. ಬನ್ನಿ, ಕೇಳ್ತೀನಿ ಯಾವ ರೂಮ್ ಫ್ರೀ ಇದೆ, ಆ ರೂಮಿಗೆ ನಿಮ್ಮನ್ನು ಹಾಕ್ತೀನಿ. ಮಗ, ಇಲ್ಲಿ ಯಾವ್ದಾದ್ರು ಕಾರ್ಡ್ ಫ್ರೀ ಇದೆಯಾ? ಅಣ್ಣ, ಈ ರೂಮ್ ಫುಲ್ ಆಗಿದೆ. ರೂಮ್ ನಂಬರ್ 5ಗೆ ಹೋಗಿ. ಮಗ, ಈ ರೂಮಲ್ಲಿ ಎಷ್ಟು ಜನ ಇದ್ದೀರಾ? ಒಬ್ಬನೇ ಇರೋದು. ಸೀನಿಯರ್ಸ್ ಇದ್ದು ಔಟ್ಪುಟ್ ಅದು. ಸರಿ, ಈ ರೂಮಿಗೆ ಇವರಿಬ್ಬರನ್ನ ಕರ್ಕ ಆಯ್ತಾ? ಹ್ಞೂ ಮನೆ ಫಸ್ಟಿಗೆ ಒಬ್ಬ ವಾರ್ಡನ್ ಇದ್ದ. ನೋಡೋಕೆ ಮಗು ಥರ ಇದ್ರು, ಮಗು ಥರ ಮನಸ್ಸು. ಸರ್ ನಮಸ್ತೆ. ನಮಸ್ತೆ. ಏನಾಗಬೇಕಿತ್ತು? ಸರ್, ಮೊನ್ನೆ ಹಾಸ್ಟೆಲ್ಗೆ ಅಡ್ಮಿಷನ್ ಆಗಿ ಬಂದಿದ್ವಿ. ಲಗೇಜ್ ಎಲ್ಲ ತೊಗೊಬಂದಿದ್ದೀವಿ. ನಮಗೆ ಯಾವ ರೂಮ್ ಅಲಾಟ್ ಮಾಡ್ತೀರಾ? ಸರ್, ಅದೇ ಯಾವ ರೂಮ್ ಅಲಾಟ್ ಮಾಡ್ತೀರಾ? ಬನ್ನಿ ಹೇಳ್ತೀನಿ. ಸಾಗರ್, ಬರ್ರಿ ಇಲ್ಲಿ. ನಮಸ್ತೆ ಸರ್.
ಇವ್ರಿಗೊಂದು ರೂಮ್ ತೋರಿಸ್ಬೇಕಾಯ್ತು. ಅಧ್ಯಕ್ಷರು ಕೇಳಿ ಯಾವ ರೂಮ್ ಖಾಲಿ ಐತೆ ಕೊಡ್ರಿ. ಸರಿ ಸರ್. ಅಧ್ಯಕ್ಷರೇ, ಇವ್ರಿಗೆ ರೂಮ್ ಅಲಾಟ್ಮೆಂಟು. ರೂಮಾ ಸಾಗರ ಪಕ್ಕದ ಬ್ಲಾಕಲ್ಲಿ ರೂಮ್ ನಂಬರ್ 8 ಫ್ರೀ ಇದೆ, ಅಲ್ಲಿಗೆ ಕರ್ಕೊಂಡು. ಸರಿ ಅಧ್ಯಕ್ಷರೇ. ರೂಮ್ ಆ ಕಡೆ ಬ್ಲಾಕಲ್ಲಿ ಇದೆಯಂತೆ, ನಾನು ತೋರಿಸ್ತೀನಿ ಸರ್. ಸರಿ, ಚೆನ್ನಾಗಿ ಓದ್ಕೊಳ್ರಪ್ಪ. ಬನ್ನಿ ರೂಮ್ ತೋರಿಸ್ತೀನಿ. ಆದರೆ ಇದ್ದಕ್ಕಿದ್ದಂತೆ ಹಳೆ ವಾರ್ಡನ್ ಏನಾದರೂ ಗೊತ್ತಿಲ್ಲ. ಅದಾಗಿ ಮಾರನೇ ದಿವಸಕ್ಕೆ ಹೊಸ ವಾರ್ಡನ್ ಬಂದರು. ನೋಡ್ರಪ್ಪ, ಮೀಟಿಂಗ್ ಕರೆದಿರೋ ಉದ್ದೇಶ ಏನಂದರೆ ಹಳೆ ವಾರ್ಡನ್ನು ಕಾರಣಾಂತರಗಳಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಹಾಗಾಗಿ ನಮ್ಮ ಹಾಸ್ಟೆಲ್ಗೆ ಹೊಸ ವಾರ್ಡನ್ ಬಂದಿದ್ದಾರೆ. ಅವರ ಪರಿಚಯನ ಅವರೇ ಮಾಡಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಂದು ವಾರ್ಡನ್ನು ಪೋಸ್ಟಿಂಗು ಇಲ್ಲೇ ಆಗಿರೋದು. ಹಳೆ ವಾರ್ಡನ್ನು ಹೋಗಿರೋದು ಗೊತ್ತಿಲ್ಲ, ಅವ್ರು ಹೆಂಗಿದ್ರಂತನೂ ಗೊತ್ತಿಲ್ಲ. ಹಳೆ ವಾರ್ಡನ್ಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ, ನನಗೂ ಆ ಥರ ಮಾಡ್ಕೊಂಡು ಹೋಗಿರಿ. ಏನೇ ಸಮಸ್ಯೆ ಆದರೂ ಆಕಾಶ್ ಅವ್ರು ಹೇಳಿರು, ನಾವು ಹಿಂಗೆ ಕಮಿಟಿ ಮಾಡ್ಕೊಂಡಿದ್ದೀವಿ ಸರ್ ಅಂತ. ಅವ್ರಿಗೆ ಹೇಳ್ರಿ, ಅವ್ರು ನಂಗೆ ತಲುಪಿಸ್ತಾರೆ. ಅಲ್ಲ ಅಣ್ಣ, ನಾನು ಕೇಳ್ಪಟ್ಟಂಗೆ ಓದ್ಬೇಡನು ತುಂಬ ಒಳ್ಳೆಯವರಂತೆ. ನಮಸ್ತೆ ಕಣಪ್ಪ. ಸರ್, ಅದೇ ಹಾಸ್ಟೆಲ್ ಡೇ ಮಾಡ್ಬೇಕು ಅಂದ್ಕೊಂಡಿದ್ವಿ. ಹಾಸ್ಟೆಲ್ಗೆಲ್ಲ ಅಡ್ಮಿಷನ್ ಆಯ್ತಾರಪ್ಪ? ಆಲ್ಮೋಸ್ಟ್ ಎಲ್ಲ ಅಡ್ಮಿಷನ್ ಆಗಿದ್ದಾರೆ ಸರ್. ಬರ್ರೋ ಮಚ್ಚಾ. ಯಾವ ಮಾಡ್ಬೇಕು ಅಂದ್ಕೊಂಡಿರೋ? ಸರ್ ನೀವು ಹೇಳಿ ಸರ್. ನಾನು ಸಾಹೇಬ್ರು ಒಂದ್ಸಲ ವಿಚಾರಿಸಿ ಹೇಳ್ತೀನಿ. ಅವ್ರು ಆಮೇಲೆ ಏನು ಹೇಳ್ತಾರೆ ಆ ಡೇಟ್ಗೆ ಬಂದು ನೀವು ಯಾವಾಗ ಮಾಡ್ಕೊಂಡ್ರಿ. ಹ್ಞೂ ಮನೆ ಆ ವಾರ್ಡನ್ ಸರಿ ಆ ಹುಡುಗನ ಕರ್ಕೊಂಬಂದರು. ಒಂದು ರೂಮಲ್ಲಿ ಹಾಕಿದ್ರು. ಆ ರೂಮ್ ಫುಲ್ ಹಾಕಿದ್ರು ಕೂಡ ಅಲ್ಲಿಗೆ ಹಾಕಿದ್ರು. ಸರ್, ಅದೇ ಮೊನ್ನೆ ಫೋನ್ ಮಾಡಿದ್ನಲ್ಲ. ಸರಿ, ನೀವೆಲ್ಲ ಹೋಗ್ರಿ. ಹೇಮಂತ್, ನೀರು. ಏನರಪ್ಪ ಕ್ಯಾರಮ್ ಮಾಡ್ತೀರಾ? ನಮಸ್ತೆ. ಎಷ್ಟು ಜನ ಇದ್ದೀರಾ ಈ ರೂಮಾಗೆಲ್ಲ? 7 ಜನ ಇದ್ದೀವಿ ಸರ್, ಚಿಕ್ಕ ರೂಮ್. ಸರಿ, ಫೈನಲ್ ಇರೋ ಒಬ್ಬ ಬರ್ತಾನೆ, ಅವನಿಲ್ಲಿ ಹಾಕಳಿ, ಆಯಿತಾ? ಸರ್, 7 ಜನ ಇದೆ ಸರ್ ಆಲ್ರೆಡಿ. ಸರಿ, ಏನೂ ಆಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅವನೊಬ್ಬನ ಹಾಕಳಿ, ಆಯಿತಾ? ಸರಿ, ಸ್ಯಾಮ್ಸನ್ ಬಾರಪ್ಪ. ನೋಡ್ರಿ, ಇವನು ಸ್ಯಾಮ್ಸನ್ ಅಂತ. ಇನ್ನು ಈ ರೂಮಾಗೆ ಇರ್ತಾನೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ಗಳ ಥರ ಹೋಗ್ರಿ, ಆಯಿತಾ? ಏನು ಶೌರ್ಯ, ಹೆಂಗಿತ್ತು ಕಾಲೇಜ್ ಇವತ್ತು? ಏನೋ ಎಲ್ಲ ಚೆನ್ನಾಗಿತ್ತು. ಹೊಸ ಹೊಸ ಫ್ರೆಂಡ್ಸು, ಹೊಸ ಪ್ರೊಫೆಸರ್ಸು, ಮತ್ತು ಹಂಗೆ ಹೊಸ ಹೊಸ ಕಲರ್ಸು, ಏನೋ ಎಲ್ಲ ಹೊಸದಾಗಿ ದರ್ಶನ ಆದ ಅನುಭವ. ಇವ ಏನ್ಲೆ ಕಾಲೇಜಿಗೆ ಬಂದಿಲ್ಲ, ಎಷ್ಟೊಂದು ಶೂಟ್ ಹೊಡೆಯಕತ್ತಾನ. ಆದರೆ ಇವತ್ತು ಕಾಲೇಜಲ್ಲಿ ನೋಡಲೇ ಇಲ್ವಲ್ಲ ಮತ್ತೆ ನಿನ್ನ. ಎಷ್ಟು ತಿಂಗಳು ಲವ್ ಗುರು ನಿಂದು? 4 ವರ್ಷದಣ್ಣ. 4 ತಿಂಗಳದ ಅಣ್ಣ, ನಮ್ಮದು 2 ತಿಂಗಳು 3 ತಿಂಗಳು ಥರ ABCD ಲವ್ ಅಲ್ಲಣ್ಣ. 4 ವರ್ಷದ ನಿಸ್ವಾರ್ಥದ ಲವ್ ಅಣ್ಣ. 4 ವರ್ಷದ? 4 ವರ್ಷದ ಲವ್ ಏನ್ಲಿ? ಲವ್ ಶಾಣ್ಯ, ನಿಂದು ಇಂಗ್ಲೆಂಡ್ ಲವ್, ಇಂಡಿಯನ್ ಲವ್? ಬ್ರೋ, ನನ್ನ ಅಪ್ಪಟ ಕನ್ನಡದ ಲವ್. ಅವಳು ಲವ್ ಮಾಡಲೇ ಬಿಡಲಿ, ನಾನಂತೂ ಲವ್ ಮಾಡ್ತೀನಿ.
ಕಾಲೇಜಿಗೆ ಹೋಗಿಲ್ವಾ? ನಾನು ಆವಾಗಲೇ ಬೇಗ ಬಂದೆ ಕಣೋ. ಯಾವ ಕಾಲೇಜ್ ಅಣ್ಣ ನಿಮ್ಮದು? ನಮ್ದಿಲ್ಲೇ ಕಾಲೇಜ್ ಹತ್ರ. ನಾನೇ ಮನೆಯವ್ರು ಮೀಟ್ ಮಾಡಕ್ಕೆ ಹೋಗಿದ್ದೆ. ಮನೆಯವ್ರು ನೋಡಕ್ಕೆ ಹೋಗಿದ್ದೋ ಅಥವಾ ಮ್ಯಾರೇಜಾಗ ಅಕ್ಕಿ ನೋಡಕ್ಕೆ ಹೋಗಿದ್ದೋ? ನೋಡು ಮಗ, ಮ್ಯಾರೇಜ್ ಆಗಿ ಮಿಂಟ್ಲಾಕಿಂದ ಮನೆಯವ್ರ ಜೊತೆ ನೆಮ್ಮದಿಯಾಗಿರ್ಬೇಕು. ಕರೆಕ್ಟಾಗಿ ಹೇಳ್ದೆ ಮಗ, ಇದ್ರೆ ಅವ್ನು ನಮ್ಮನ್ನು ನೆಮ್ಮದಿಯಾಗಿರ್ಬೇಕು. ಫಸ್ಟ್ ಉಣ್ಣಕ್ಕೆ ಮಾಡ್ಲೆ, ಅದೇ ನೆಮ್ಮದಿ. ಲೋ ಮಾವ, ನಮ್ಮ 5 ಜನಕ್ಕೆ ಊಟ ಹಾಕೋಬಾ, ತಟ್ಟೆ ತೊಳ್ಕೊಡ್ತೀನಿ. ಇರು, ನೀನು 5 ಜನಕ್ಕೆ ಹಾಕೊಂಬ. ಮಗ ಸಂತಟ್ಟಲ್ಲಿ ಹಾಕ್ರೋ, ತೆಗಿರ ನಮ್ಮ ದೊಡ್ಡಮ್ಮನ. ಮಗ ದಿಂಗಾಕ್ಯ ಬಾ. ಅವ್ವ, ನಾನಲ್ಲ. ಥೂ, ಏನ್ಲೇ ಊಟ ಇದು? ಉಪ್ಪಿಲ್ಲ, ಖಾರ ಇಲ್ಲ, ಬರೀ ಸಪ್ಪೆ ಗೆಡ್ಡೆ ತಿನ್ನಂಗೈತಲ್ಲೇ. ಏನ್ಲೇ ಊಟ ಇದು? ಹಲ್ಕಟ್ಸೋಗೆ ಖಾರ ನಿಮ್ಗೆ ಯಾರು ಖಾರ ಆಗ್ತಿಲ್ಲ ಅಂದ್ರಲ್ಲ. ಹುಬ್ಳಿ ಮಂದಿಲೇ ನಾವು ಖಾರನ ಎದೆ ತಗೊಂಮಟ್ಟ ತಿಂತೀವಿ. ಅಷ್ಟೊಂದು ಖಾರನ ಮುಂದಿನ ತಿಂತಿರಲ್ಲ, ಇನ್ನಿಂದ ಏನಕ್ಕೆ ಕಿತ್ಕೊಳಲ್ಲ. ಉರಿ ಕಿತ್ಕೊಂಡ್ರೆ ಸಂಡಾಸಿ ಹೋಗ್ತೀವಿ ಬಿಡ್ಲೆ. ತಿನ್ನುವಾಗ ಅದೇನು ಸಂಡಾಸು, ಸುಮ್ ತಿಂದು ಎದ್ದೇಳಲಿ. ಇಷ್ಟೆಲ್ಲ ಆದ್ಮೇಲೆ ಬಂತು ನೋಡಪ್ಪ ಹಾಸ್ಟೆಲ್ ಡೇ. ಕೇಳ್ಬೇಕಾ ಅವತ್ತು ನಮ್ಮ ಹುಡುಗರನ್ನ? ಇದೇನು ಗುರು, ರೂಮ್ ಇಷ್ಟೊಂದು ಗಾಡ್ ಹೊಡಿತಿದೆ. ಬ್ರೋ, ನನ್ನ ಫೋನ್ ಏನಾದ್ರು ನೋಡಿದ್ರಾ? ಫೋನ್ ಬೇರೆ ಕಾಣಿಸ್ತಿಲ್ಲ, ಈ ಬೇವರ್ಸ್ ಕರೆಂಟ್ ಈಗಲೇ ಹೋಗಿದೆ. ಏನು ಬ್ರೋ, ರೂಮ್ ಈ ಥರ ಆಗಿದೆ? ಮೈ ವರ್ಲ್ಡ್ ಆಫ್ ಹೆವನ್, ಸ್ವರ್ಗದಲ್ಲಿ ತೇಲಾಡ್ತಿದ್ದೀನಿ. ಅಣ್ಣ, ಸ್ವರ್ಗ ಅಂದರೆ ಯಾವ ಥರ ಸ್ವರ್ಗ ನೋಡಿದೀಯಾ? ಇಲ್ವಲ್ಲ, ಇದೇ ನೋಡು, ಮೈ ವರ್ಲ್ಡ್ ಆಫ್ ಸ್ವರ್ಗ. ಅಣ್ಣ, ಇದೆಲ್ಲ ಮಾಡೋದು ಬ್ಯಾಡಿ ಬಿಡ್ಸಲ್ವ? ಪ್ರಪಂಚದಲ್ಲಿ ನೆಮ್ಮದಿ ಅಂದರೆ ಕೆಲವರಿಗೆ ಹಣದಲ್ಲಿ ಸಿಗುತ್ತೆ, ಇನ್ನು ಕೆಲವರಿಗೆ ಸಂಸಾರದಲ್ಲಿ ಸಿಗುತ್ತೆ. ಇವೆರಡೂ ಇಲ್ದಿರೋ ನನಗೆ ಈ ತಂಬಾಕಿನಲ್ಲಿ ಸಿಗುತ್ತೆ. ಅಣ್ಣ, ಸ್ವರ್ಗ ಸಿಗುತ್ತೆ ಅಂದ್ರಲ್ಲ, ಅದು ನಾವು ಅನುಭವಿಸ್ಬೋದು. ತಗೊಳ್ಳೋ, ಅದಕ್ಕೇನಂತೆ, ನಿನ್ನಲ್ಲಿರೋ ನೋವು ಆಗೋ ಫೀಲಿಂಗ್ಸ್ನೆಲ್ಲ ಹೊಗೆ ಥರ ಆಚೆ ಹಾಕುತ್ತೆ. ಅಣ್ಣ, ಯಾರಿಗೂ ಹೇಳ್ಬಿಡಿ, ನಮಗೂ ಸ್ವಲ್ಪ ಕೊಡಿ. ಅಣ್ಣ, ಅವತ್ತಾಯ್ತಾ ಜಗಳ? ಹಾಸ್ಟೆಲ್ ಡೇ ಅಂದಮೇಲೆ ಇನ್ನೇನು ಫಂಕ್ಷನ್? ಅದೇ ಹೊಡೆದಾಟ ಮಾಮೂಲಿ ಹಾಸ್ಟೆಲ್ ಡೇ ಅಂದಮೇಲೆ. ಇದೇನು ಗುರು, ಹಾಕೋದಾಗ್ತೀರಾ? ನಾಯಿ ಥರ ಆಗ್ತೀರಾ?
ಲೋ ತಮ್ಮ, ಎಲ್ರಿಗೂ ಅಷ್ಟೇ ಹಾಕಿರೋದು, ನಿನಗೆ ಮಾತ್ರ ಅಲ್ಲ, ಜಾಸ್ತಿ ಮಾತಾಡಬೇಡ ಆಯಿತಾ? ಅಣ್ಣ ನಾನು ನಿಮ್ಮ ಅಪ್ಪ ಮನದು ಕೇಳ್ತಿಲ್ಲ, ಒಂದು 2 ಪೀಸ್ ಜಾಸ್ತಿ ಹಾಕಿ. ಲೋ ಮಗನೇ, ಫಸ್ಟ್ ಇಯರ್ ಹೆಂಗಿರ್ಬೇಕು ಹಂಗಿರೋ, ಜಾಸ್ತಿ ಮಾತಾಡಬೇಡ. ಚಿಗುರೋಕ್ಕೂ ಮುಂಚೆನೇ ನಿಮ್ಮನ್ನ ಕಿತ್ತಾಕ್ಬಿಡ್ತೀವಿ ನಿಮ್ಮನ್ನೆಲ್ಲ. ಮಗ ಹಾಕಂಗಿದ್ರೆ ಹಾಕಿ, ಇಲ್ಲಾಂದರೆ ಸುಮ್ಮನೆ ಕಳಿಸಿ. ಯಾಕೆಲ್ಲ ಈ ಥರ ಮಾಡಿ ಬಾರ ಸರಿ ಹೋಗಲ್ಲ ನಾವು. ಲೋ ತಮ್ಮ, ಎಲ್ಲೋಗ್ತೆ ಹೋಗು, ಸಿಕ್ಕೆ ನೋಡ್ಕೊತೀನಿ, ಹೋಗೋ. ಬರಲ್ಲ ಅವನಪ್ಪ, ಎಣ್ಣೆಗಾಡಿ ಬರ. ಅವೆಲ್ಲ ಬಿಡೋಣ, ಸತ್ತಿದ ಹೆಂಗಾಯ್ತಣ್ಣ? ಅವತ್ತಾ ಸುಮಾರು 1-2:30 ಆಗಿರ್ಬೋದು. ಟೈಮ್ 2:03 ಆಯ್ತಲ್ಲ. ಏನು ಬ್ರೋ, ಈ ಮಿಡ್ ನೈಟಲ್ಲಿ ಎಲ್ಲಿಗೆ ಹೋಗಿ ರೆಡಿ ಆಗ್ತಿದ್ದೀರಾ? ಇಲ್ಲೇ ಫ್ರೆಂಡ್ಸ್ ಜೊತೆ ಪಾರ್ಟಿ ಇತ್ತು, ಅಲ್ಲಿ ಹೋಗ್ತಿದ್ದೀನಿ. ಬ್ರೋ ನನಗೆ ಯಾಕೋ ನಿದ್ದೆ ಬರ್ತಿಲ್ಲ, ಸೊ ಪಾರ್ಟಿ ನಾನು ಬರ್ಬೋದಾ? ಸರಿ, ನೀನು ಬರ್ತೀಯಾ? ಸರಿ, ಬೇಕು ಬಾ. ಹಾಂ, ಬರ್ತೀನಿ ಕಂಡ್ರೋ. ಇವಾಗ ಬಂದನು, ಬೇಗ ಕರ್ಕೊಂಬಾರೋ. ಇವನೇ ಕಣ. ಹೌದಾ? ಹಾಂ. ಇದಾಗಿ ಮಾರನೇ ದಿನನೇ ಅಲ್ಲಿ ಕಾಣಿಸ್ತಿದೆಯಲ್ಲ ಮೆಟ್ಲು, ಅಲ್ಲೊಂದು ಬಾಡಿ ಬಿದ್ದಿತ್ತು ನೋಡಿ. ಅಷ್ಟೇ ಗಾಬರಿ ಆ ಬಾಡಿ ನೋಡಿ. ಏನೋ ಗೊತ್ತಿಲ್ಲ, ಮನೇಲಿರೋದಕ್ಕಿಂತ ಹಾಸ್ಟೆಲಲ್ಲಿ ಇರೋದೇ ನೀವು. ಓಹೋ, ಇಷ್ಟೊಂದು ನೆಮ್ಮದಿಯಾಗಿರೋದಕ್ಕೆ ಇಷ್ಟೊಂದು ದಪ್ಪ ಆಗಿರೋದಾ? ಕೊನೆ ತನಕ ಕೈ ಹಿಡಿದು ನೋಡ್ಕೊತೀನಿ ಅಂತ ಹೇಳಿದ್ದೆ. ಯಾಕೋ ಗೊತ್ತಿಲ್ಲ ಕಣೆ, ಮನೇಲಿದ್ದರೆ ಥರ ಕತ್ಲ ಅನಿಸುತ್ತೆ. ಮನೇಲಿ ಯಾರೂ ಇರಲ್ಲ. ಅಣ್ಣ ನೋಡಿದರೆ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಅವ್ರದ್ದೇ ಆದ ಕೆಲಸ ಮುಳುಗೋಗಿರ್ತಾರೆ. ಕೊನೆ ತನಕ ಕೈ ಹಿಡಿದು ನೋಡ್ಕೊತೀನಿ ಅಂತ ಹೇಳಿದ್ದೆ.
ಯಾರು ನೋಡ್ಕೊತಾರೆ? ಇವಾಗಲೇ ಅಲ್ಲೇ ರಿಟೈರ್ ಆಗೋ ಬಗ್ಗೆ ಮಾತಾಡ್ತಿದ್ಯಾ? ಬಾ, ನಿನ್ನ ಮನೆ ಬಿಟ್ಟು ನಾನು ಹಾಸ್ಟೆಲಿಗೆ ಹೋಗ್ತೀನಿ. ನನಗೋಸ್ಕರ ಒಂದೇ ಒಂದು ಹಾಡು ಹೇಳ್ತೀಯಾ? ದಿಸ್ ಇಸ್ ಫಾರ್ ಯು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ. ಇವ ಯಾರ್ಲಿ ರಾತ್ರಿ ರೂಮಲ್ಲಿ ಮಲ್ಕೊಂಡವನು ಇವಾಗ ಹಿಂಗೆ ಸತ್ ಮಲ್ಗವನೆ. ಸುಮ್ಮನಿರೋ ಕೆಪುರದಲ್ಲೇ ಯಾರು ಕೇಳಿಸ್ಕೊಂಡ್ರೆ ನಿನ್ನೆ ಇಲ್ಲೇ ಬೈ ಒನ್ ಗೆಟ್ ಒನ್ ಥರ ಮಲಗಿಸ್ಬಿಟ್ಟಾರು. ಇವ್ರು ಅಜ್ಜಿ ಹಾಸ್ಟೆಲ್ ಇದ್ರು ತಂಪಾಗ್ತಿದ್ರು ಪರವಾಗಿಲ್ಲ, ಮುಕ್ತಾರಕ್ಕೆ ಹೋಗ್ತಾರಲ್ಲ ಮರ್ಯ. ಸರ್, ಇಲ್ಲೊಂದು ಕೊಲೆ ಆಗಿದೆ ಸರ್. ಎಲ್ಲ ಹುಡುಗರು ಹಾಸ್ಟೆಲಿಗೆ ವಿದ್ಯಾಭ್ಯಾಸ ಕಲಿಬೇಕಂತ ಬರ್ತಾರೆ. ಕೆಲವರು ಸವಾಶ್ ದೋಸ್ತಿಂದ ಚಟ ಕಲ್ತಿ ನನ್ನ ತಮ್ಮನ ಥರ ಆಗಿಬಿಡ್ತಾರೆ. ಸರ್, ಇದೇ ಫಸ್ಟ್ ಟೈಮ್ ನಮ್ಮ ಹಾಸ್ಟ್ಲಿಗೆ ಈ ಥರ ಆಯಿತು. ರಾಮಚಂದ್ರ ವೈ, ಬ್ಯಾಡ್ ನೇಮ್. ನಮಸ್ಕಾರ ಸರ್. ಹಾಯ್, ನನ್ನ ಹೆಸರು ರಾಮಚಂದ್ರ ವೈ. ಹೇಳಿ, ಏನಾಗಬೇಕಾಗಿತ್ತು? ಸರ್, ನನ್ನ ಹೆಸರು ಅಭಿಷೇಕ್ ಅಂತ ಹೇಳ್ಬಿಟ್ಟು ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ಕಾರಣಾಂತರದಿಂದ ಕೆಲಸ ಬಿಟ್ಟು ಇವಾಗ ನಿಮ್ಮನ್ನು ಹುಡ್ಕೊಂಬಂದಿದ್ದೀನಿ ಸರ್. ಬರೀ ಕೇಸ್ಗಳು. ಫಂಕ್ಷನ್ಸ್ಗೋ, ಪಾರ್ಟಿಗೋ, ಮದುವೆಗೋ ಯಾರೂ ಕರೆಯಲ್ಲ. ಛೇ, ಸಾವಿಗೊಂದು ಬೆಲೆ ಇದೆ ಸರ್. ಒಬ್ಬ ಸಾಮಾನ್ಯ ಜನ ಸತ್ತರೆ ಜನರು ಅಳ್ತಾರೆ, ಒಬ್ಬ ಭ್ರಷ್ಟ ರಾಜಕಾರಣ ಸತ್ತರೆ ಜನರು ಮಾತಾಡ್ತಾರೆ. ಈ ಜಗತ್ತಲ್ಲಿ ಒಂದು ನಿಗೂಢವಾದ ಸಾವಿದೆ ಸರ್. ಆ ಸಾವು ಒಬ್ಬ ಮನುಷ್ಯನ ಮನಸ್ಸನ್ನು, ದೇಹವನ್ನು ಎಳೆ ಎಳೆಯಾಗಿ ಕೊಲ್ತಾ ಬರುತ್ತೆ ಸರ್. ಅದರಲ್ಲಿ ಕಿರ್ಚಾಟ ಇರಲ್ಲ, ನೋವಿರಲ್ಲ, ಅರ್ಚಾಟ ಇರಲ್ಲ, ಕರ್ಮ ಧರ್ಮ ಅಲ್ಲಿ ಯಾವುದೂ ಇರೋಲ್ಲ. ಬರೀ ರೋದನೆ, ಮೌನ ಇವೇ ತುಂಬಿರುತ್ತೆ ಸರ್ ಅಲ್ಲಿ. ಸರ್, ಈ ಫೈಲು ನನ್ನ ತಮ್ಮನ ಸಾವಿಂದಲ್ಲ, ನನ್ನಂಥ ಇಷ್ಟ ವಿದ್ಯಾರ್ಥಿಗಳ ಸಾವಿಂದು. ಈ ಆಪರೇಷನ್ಗೆ ದಯವಿಟ್ಟು ಸಹಾಯ ಮಾಡಿ ಸರ್. ಸರ್, ನಿಮ್ಮನ್ನು ಹುಡ್ಕೊಂಬಂದಿದ್ದೀನಿ, ದಯವಿಟ್ಟು ಸಹಾಯ ಮಾಡಿ ಸರ್. ಆದರೆ ಇದ್ದಕ್ಕಿದ್ದಂತೆ ಆ ವಾರ್ಡನ್ ಏನಾದರೂ ಗೊತ್ತಿಲ್ಲ. ಒಳ್ಳೆಯವ್ರನ್ನ ಈ ಥರ ಕೆಟ್ಟರ ಮುಂದೆ ಕಟ್ಟಾಕ್ಬಿಟ್ಟಿರಾ? ಇವನ್ ಯಾರನ್ನ ಅವಾರ್ಡ ಮಾಡಿದ್ದು? ಹಾಸ್ಪಿಟ್ಲ್ ಹೊಣೆ ಹೊಡೆಯಂಗವನೆ. ನನ್ನ ಯಾಕ್ರ ಇಲ್ಲಿ ಕರ್ಕೊಂಬಂದಿರ? ಓಹೋ, ಯಾಕೆ ಕರ್ಕೊಂಬಂದಿವಂತ ಗೊತ್ತಿಲ್ವ ವಾರ್ಡನ್ ಸಾಹೇಬ್ರೆ? ಕೈ ಜೋಡಿಸ್ರಿ ಅಂತ ಕೈ ಕೊಟ್ಟರೆ ನಮಗೆ ಕೈ ಕೊಟ್ಬಿಟ್ರಲ್ಲ ಸರ್. ಅದಕ್ಕೆ ನಿಮ್ಮನ್ನು ಕೈಲಾಸು ಟ್ರಾನ್ಸ್ಫರ್ ಮಾಡಿಬಿಡೋಣ ಅಂತ ನಮ್ಮ ಹುಡುಗಿ ಹೇಳ್ಕೊಂಬಂದವ್ರೆ. ನಿಮ್ಮಂತರ ನನ್ನ ಹುಡುಗರ ಜೀವನ ಹಾಳಾಗ್ತಿರೋದು.
ಪಕ್ಕ ಪ್ರಿನ್ಸಿಪಲ್ ಆಫ್ ನಳದಂಗಿ ಯೂನಿವರ್ಸಿಟಿ. ತುಂಬ ಚಳಿ ಆಗ್ತಿದೆಯಲ್ಲ ಸಾಹೇಬ್ರೆ, ಎಷ್ಟೋ ಜನ ಹುಡುಗರು ಬೆಳಕಾಗಿದ್ರೆ ಇವತ್ತು ನಮಗೂ ಬೆಳಕಾಗ್ರಿ. ಗುಡ್ ಬೈ ಸರ್. ಅದೆಲ್ಲ ಸರಿ, ಈ ಹಳೆ ವಾರ್ಡನ್ ಯಾಕೋದ, ಹೊಸ ವಾರ್ಡನ್ ಯಾಕೋದ, ಅವನ ಜೊತೆ ಬಂದಿದ್ದು ಆ ಹುಡುಗನೂ ಯಾಕೋದ?